ಅತ್ತೆ, ಕುಡಿಯೋಕೆ ನೀರೇನಾದ್ರೂ ತಗೊಂಡ್ ಬರ್ಲಾ? ನಿಮ್ಗೆ ರೀ ಕಾಫಿ ಟೀ? ಬೇಡ ಬೇಡ ಬೇಡ, ನನ್ಗೇನು ಬೇಡ. ಗಂಡನ್ಗೆ ಅತ್ತೆಗೆ ಸೇವೆ ಮಾಡೋಣ ಅನ್ಕೊಂಡ್ರೆ ಜಾಸ್ತಿ ದಿನ ಬದುಕೇ ಇರೋದಿಲ್ಲ. ಏನ್ ಮಾಡೋದು, ನನ್ನ ಹಣೆ ಬರ ಹಾಗೆ ಇದೆ. ಏಯ್, ಏನೋ ಇವಳು ಹಿಂಗಾಡ್ತಿದ್ದಾಳೆ. ಗೊತ್ತಾಗ್ತಿಲ್ಲ ಮ್ಯಾಮ್, ಏನೋ ಮಿಸ್ ಹೊಡಿತಾ ಇದೆ. ನಿಜವಾಗ್ಲೂ ನನ್ನನ್ನು ಗಾಯತ್ರಿ ಪುಟ್ಟಿ ಸಾಯಿಸ್ತಾಳೋ ಇಲ್ವೋ, ಆದ್ರೆ ಇವಳ ಆಕ್ಟಿಂಗ್ಗೆ ನಾನು ಸತ್ತು ಹೋಗ್ತೀನಿ ಅನ್ಸತ್ತೆ. ಮತ್ತೇನಾದ್ರೂ ಮಾಡಿದ್ರೆ ಮೊದ್ಲು ಇವಳನ್ನ ಸಾಯಿಸೋ. ಇನ್ನೊಂಚೂರು ಹಚ್ಚಮ್ಮ. ಎಣ್ಣೆಗೇನು ಕಡಿಮೆನಾ? ಇಲ್ವಲ್ಲ. ಜಾಸ್ತಿ ಹಚ್ಚಿದ್ರೆ ಕಾಲ್ಗೆಲ್ಲ ಅಂಟ್ಕೊಂಡು ಜಾರ್ ಬಿದ್ರೆ ಕಷ್ಟ ಅಜ್ಜಿ. ನಿನ್ನ ಮಗಳು ಜಾರ್ ಬೀಳ್ತಾಳಾ? ಅತ್ತಿಗೆ ಮತ್ತೆ ಒಲ್ಲೊಬ್ಬನ್ನ ಜಾರ ಬಂಡೆ ಆಡಿಸ್ತಾಳೆ. ಮಗು ಕರೆಂಟಿನ ವೈರ್ನ ಹಿಡ್ಕೊಂಡು ಮುಂದೆ ಬರ್ತಾ ಇದ್ರೆ ಅವರು ಗಡಗಡ ಅಂತ ನಡುಕ್ತಾ ಇದ್ರು. ಅಯ್ಯೋ, ಜೋರಾಗಿ ನಗ್ಬೇಡ ಅಜ್ಜಿ. ನಮಗ್ ಪ್ರಾಣ ಸಂಕಟ ಇದ್ರೆ ನಿಮಗ್ ಚಲ್ಲಾಟನ ಅಂತ ಅವ್ರು ಬೈಕೋತಾರೆ. ಹೌದು, 2 ದಿನ ಇದ್ದು ಹೋಗೋ ನೀವು ಸುಮ್ನೆ ಯಾಕೆ ತಲೆ ಕೆಡಿಸ್ಕೋಬೇಕು? ಪ್ರಮಾದವಾಗ್ಲಿ, ಪ್ರಾಣ ನಷ್ಟ ಆಗ್ಲಿ, ಏನೂ ಆಗ್ಲಿಲ್ಲ ಅಂತ ಈಗ ನಕ್ಕನೇ ವಿನಃ ಏನೋ ಆಗ್ಬಾರ್ದಾಗ್ ಹೋಗ್ಬಿಟ್ಟಿದ್ರೆ ಮನೆಯಲ್ಲಿ ಶೋಕಾಚರಣೆ ಶುರುವಾಗ್ತಿತ್ತಲ್ವಾ? ನಡಿಬಹುದು ಅಲ್ಲ ಅಜ್ಜಿ, ನಡೆದೇ ತೀರುತ್ತೆ. ನೈನಿ, ನೀನ್ ಹೀಗ್ ಶಾಕ್ ಕೊಟ್ರೆ ಅಜ್ಜಿ ಹೃದಯ ಬಡ್ತಾನೆ ನಿಂತೋಗತ್ತೆ. ಅವ್ರ ಪ್ರಾಣ ಹೋಗೋದಕ್ಕೆ ನೀನ್ ಕಾರಣ ಆಗ್ತೀಯಾ? ಸುಮ್ಮನಿರಿ ಚಿಕ್ಕಮ್ಮ, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡಿ. ಅಜ್ಜಿ ಪೂರ್ಣ ಆಯಸ್ಸು ಆರೋಗ್ಯದಿಂದ ಬದುಕಬೇಕು. ನನ್ನ ವಿಷಯನ ನೀನ್ ಸ್ವಲ್ಪ ಹೊತ್ತು ಮರ್ತು ಬಿಡಮ್ಮ. ನಿಜವಾಗ್ಲೂ ನಿನ್ನ ಅತ್ತೆ ಗೋವಿಂದನಾ? ಹೌದು. ನಿಜನಾ? ಬ್ರಹ್ಮದೇವರು ಬರ್ತಿಟ್ಟಿದನೋ ಇಲ್ವೋ ಗೊತ್ತಿಲ್ಲ, ನಮ್ ಗಾಯತ್ರಿ ಅತ್ತಿಗೆ ಚಿಕ್ಕತ್ತಿಗೆನ ಬಲಿ ತಗೊಳ್ಳೋದಿಕ್ಕೆ ಪುನರ್ಜನ್ಮ ಎತ್ತಿದಾಳೆ. ಅಯ್ಯೋ ರಾಮ, ಅಷ್ಟೊಂದು ದೊಡ್ಡ ಅನಾಹುತ ಆಗಿತ್ತಾ? ಹೇಳಿದ್ರೆ ನಾಚಿಕೆ ಅಂತ ಅನ್ಕೊಂಡು ಜಾಸ್ತಿ ಹೇಳಿಲ್ಲ, ಆದ್ರೆ ಅತ್ತಿಗೆ ಮಾಡಿರೋ ಅಂತ ಪಾಪದ ಕೆಲ್ಸಗಳು ಅಷ್ಟು ಇಷ್ಟು ಅಲ್ಲ. ವಿಶಾಲಾಕ್ಷಿ ಮಾತು ನಿಜ ಆಗುತ್ತೆ. ಮಕ್ಕಳ ಮಾತು ದೇವ್ರ ಮಾತು ಅಂತಾರಲ್ಲ, ಅದು ನಿಜ ಆಗುತ್ತೆ. ಮಕ್ಕಳ ಮಾತಲ್ಲ ಅಜ್ಜಿ, ವಿಶಾಲಾಕ್ಷಿ ಮಾತಲ್ಲಿರೋ ಒಳ ಅರ್ಥ ನೋಡಿದ್ರೆ ಅವಳೇ ವಿಶಾಲಾಕ್ಷಿ ಅಮ್ಮನವ್ರೇನೋ ಅನ್ನಿಸ್ತು. ಯಮಧರ್ಮರಾಜ ನನ್ನ ಹತ್ರ ಏನ್ ಹೇಳಿದ್ರು ಅದನ್ನೇ ಅವಳು ಹೇಳಿದ್ಲು ಅಂದ್ರೆ ಆ ಶಕ್ತಿ ಜಗನ್ಮಾತೆ ಬಿಟ್ಟು ಇನ್ಯಾರಿಗಿರುತ್ತೆ? ಏನ್ ಯೋಚಿಸ್ತಾ ಇದ್ಯಾ ನೈನಿ? ಏನಿಲ್ಲ, ಮಗು ಮೇಲೆ ಒಂದ್ ಕಣ್ಣನ್ನ ಯಾವಾಗ್ಲೂ ಇಟ್ಟಿರಿ ಚಿಕ್ಕಮ್ಮ. ಆ ತಿಲೋತ್ತಮನಿಗೆ ಕೊನೆ ಕಾಲ ಶುರುವಾಗಿದೆ ಅಂತ ಅನ್ಸುತ್ತೆ. ಇವತ್ತು ಬದುಕಿದ್ರು ನಾಳೆ ಇದೇ ಮಗು ಕೈಯಿಂದ ಅವಳು ಬಲಿಯಾಗಬಹುದು. ಗಾಯತ್ರಿನ್ ತುಂಬಾ ಮುದ್ದು ಮಾಡಿ ತಪ್ಪು ಮಾಡ್ಬಿಟ್ಟಿದೀರಾ ನೀವು. ಮಾತ್ ಬರ್ದಿರೋ ಆ ಮಗುಗೆ ನೀವುಗಳು ಬುದ್ಧಿ ಹೇಳೋದ್ನ ಬಿಟ್ಟು ಸಮಾಜದಲ್ಲಿ ದ್ರೋಹ ಮಾಡೋ ತರ ಬೆಳೆಸ್ತಾ ಇದ್ದೀರಾ. ಅವಳಿಗೆ ಹೀಗೆ ಆಟಾಡೋದಕ್ಕೆ ಎಷ್ಟ್ ದಿನ ಅಂತ ಬಿಡ್ತೀರಾ? ನಿಮ್ಮನ್ನೇ ಕೇಳ್ತಿರೋದು. ಏನ್ ಬೇಕು ಹೇಳು, ತಗೊಂಬರ್ತೀನಿ. ನಿಮ್ ಹತ್ರ ಏನೋ ತಗೊಂಡ್ ಬನ್ನಿ ಅಂತ ಕೇಳ್ತಾ ಇಲ್ಲ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸಾಕು. ಕೇಳು. ಗಾಯತ್ರಿ ಬಗ್ಗೆ ಕೇಳ್ದೆ ತಾನೆ? ಎಲ್ಲಿದ್ದಾಳೆ ಅಂತನಾ? ನಮ್ಮ ಅಕ್ಕನ್ ಸುತ್ತ ಸಾಯ್ತಾಳೆ ಅಂತ ಗೊತ್ತು. ನೆಟ್ಟಿಗ್ ಮಾತಾಡು, ಇಲ್ಲ ಅಂದ್ರೆ ಈ ವೈರಿಂದ ನೀನ್ ಕುತ್ತಿಗೆ ಸುತ್ತಿ ಮಾತಾಡದೆ ಇರೋ ತರ ಮಾಡ್ಬಿಡ್ತೀನಿ ಅಷ್ಟೇ. ನಾನ್ ಆ ಮಗುಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಕ್ ಬಂದ್ರೆ ನೀವ್ ನನ್ ಬಾಯಿನ ಮುಚ್ಸಕ್ ನೋಡ್ತೀರಾ? ಮಗು ಬಗ್ಗೆ ಬಾಯಿಗೆ ಬಂದಂಗೆ ಹೇಗಂದ್ರಂಗೆ ಒಂದ್ ವಸ್ತು ತರ ಭಾವಿಸಿ ನೀನ್ ಏನಾದ್ರೂ ಮಾತಾಡ್ದೆ ಅಂತ ಅಂದ್ರೆ ನಿನ್ ಕತೆ ಬೇರೆನೆ ಆಗಿರುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಯ್ಯೋ,
ನಿಮ್ಗೆ ನಿಮ್ ಸ್ವಂತ ತಾಯಿನ ಬಿಟ್ಟು ಆ ಮಗುನೇ ಹೆಚ್ಚಾದ್ಲಾ? ನಮ್ಮ ಅಕ್ಕನ್ಗೆ 2 ಮಕ್ಳು, ಒಬ್ರಿಲ್ಲ ಅಂದ್ರೆ ಇನ್ನೊಬ್ರು ಇರ್ತಾರೆ. ಒಬ್ರ್ಯಾಕೆ ಇಲ್ದೇ ರಂಗಾಗ್ತಾರೆ. ಅರ್ಥ ಇಲ್ದೇ ಇರೋ ತರ ಮಾತಾಡ್ಬೇಡ. ನಾನ್ ಹೇಳೋದ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮಮ್ಮ ಏನಾದ್ರೂ ಹೋದ್ರು ಅಂತ ಅನ್ಕೊಳ್ಳಿ, ಮತ್ತೆ ನಿಮಗಮ್ಮ ಸಿಗ್ತಾರಾ? ನೈನಿ ಎತ್ಗೆನೆ ನಂಗಮ್ಮ. ಆಹಾ, ಮತ್ತೆ ತಿಲೋತ್ತಮತೆ ಯಾರು? ಹೇಳ್ದೆ ಅಲ್ವಾ ಅತ್ತೆ ಅಂತ. ನಿಮ್ಮಮ್ಮ ಮಾತ್ರ ಅಲ್ಲ ಅಂತೀರಾ. ನೀವ್ ಎಷ್ಟ್ ಹೇಳಿದ್ರು ಸರಿ, ನಿಜಾನ್ ಮಾತ್ರ ಬದಲಾಯಿಸಕ್ಕಾಗಲ್ಲ. ಗೊತ್ತು ಅಲ್ವಾ, ಗಾಯತ್ರಿ ಪುಟ್ಟಿ ಕೈಯಲ್ಲಿ ನಿಮ್ ತಿಲೋತ್ತಮ ಅತ್ತೆ ಸಾಯ್ತಾರೆ ಅನ್ನೋದು 100% ಸತ್ಯ. ಇನ್ಯಾಕ್ ನನ್ ಜೊತೆ ವಾದ ಮಾಡ್ತೀಯ? ಅಂದ್ರೆ ನೀವ್ ತಿಲೋತ್ತಮತೆಗೆ ಏನೇ ಆದ್ರೂ ನಿಮ್ ಪಾಡಿಗೆ ನೀವ್ ಇರ್ತೀರಾ ಅಂತ ಹೇಳ್ತಿದ್ದೀರಾ? ಹೌದು ಬಿಡಿ, ಗಾಯತ್ರಿಯಿಂದ ಕರೆಂಟ್ ಶಾಕ್ ಹೊಡಿಯತ್ತೆ, ಕಾಪಾಡಿ ಅಂತ ನಿಮ್ಮಣ್ಣ ನಿಮ್ಮಮ್ಮ ಬಡ್ಕೊಂಡ್ರು ಕೂಡ ನೋಡ್ಕೊಂಡ್ ನಿಂತಿದ್ರೆ ಹೊರತು ಯಾರೊಬ್ರು, ಮುಖ್ಯವಾಗಿ ನೀವು, ಅವಳನ್ನ ತಡೆಯಕ್ ಹೋಗ್ಲಿಲ್ಲ. ಹೇ, ತಲೆ ಕೆಟ್ಟಿದೆ ನಿಂಗೆ? ಅವಾಗ ಗಾಯತ್ರಿಗೆ ಪವರ್ ಸ್ಟೇಷನ್ ಅಲ್ಲಿ ಕರೆಂಟು ಎಷ್ಟಿರುತ್ತೋ ಅಷ್ಟೇ ಪವರ್ ಇರುತ್ತೆ ಅವಳಲ್ಲಿ. ನಾನ್ ಟಚ್ ಮಾಡಿದ್ರು ಬೂದಿ ಆಗ್ಬಿಡ್ತೀನಿ. ಆಹಾ, ಮತ್ತೆ ಆ ಮಗುಗೇನು ಆಗಿಲ್ಲ, ಆರಾಮಾಗಿದ್ದಾಳೆ. ಹೇಳ್ದೆ ಅಲ್ವಾ, ಗಾಯತ್ರಿ ದೊಡ್ಡಮ್ಮ ಅಂದ್ರೇನೆ ಒಂದ್ ಪವರ್. ಅವ್ರು ಸುಡಲ್ಲ, ಸುಟ್ಟು ಹಾಕ್ಬಿಡ್ತಾರೆ. ನೆನ್ಪಿಟ್ಕೋ, ಹೋಗೋ.